ಇನ್ನು ಈ ಬಿಜೆಪಿಯ ಒಳಗಡೆ ಇರುವಂಥ ಅಸಮಾಧಾನದ ಬಗ್ಗೆ ಮಾತಾಡಲೇಬೇಕು. ಅಲ್ಲಲ್ಲಿ ಗುಂಪುಗಳಿವೆ. ಜೊತೆಗೆ ಏನಂದರೆ ನಮಗೆ ನಾವು ಪ್ರತ್ಯೇಕ ಹೋರಾಟ ಮಾಡ್ತೀವಿ, ನಾವು ಯಾರ ಜೊತೆಗೂ ಹೋಗುವಂಥ ಅಗತ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ಈಗಾಗಲೇ ಬಹಳಷ್ಟು ಜನ ರವಾನಿಸಿದ್ದಾರೆ. ಅದರಲ್ಲಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಸನಗೌಡ ಪಾಟೀಲ್ ಯತ್ನಾಳ್. ಆರಂಭದಿಂದಲೂ ಕೂಡ ಅವರು ಅಧ್ಯಕ್ಷರ ವಿರುದ್ಧ ತೊಡೆ ತಟ್ಟತಾನೆ ಇದ್ದಾರೆ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅವ್ರದ್ದು ಜನಜಾಗೃತಿ ಅಭಿಯಾನ ಇವತ್ತಿನಿಂದ 1 ತಿಂಗಳ ಕಾಲ ಶುರುವಾಗ್ತಾ ಇದೆ. ಸಪ್ರೇಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಅಭಿಯಾನ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಬೇರೆ ಬೇರೆ ನಾಯಕರು ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಬೀದರ್ನಿಂದ ಶುರುವಾಗ್ತಾ ಇದೆ. ಇದು ಬೀದರ್ನಿಂದ ಶುರುವಾಗುವಂಥ ಅಭಿಯಾನ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಇವರು ಮಿತ್ರಕೂಟದ ಮುಖಂಡರುಗಳು. ಇನ್ನು ವಿಜೇಂದ್ರ ಮತ್ತು ಆಪ್ತರು ಅಭಿಯಾನವನ್ನು ವಿರೋಧಿಸ್ತಾ ಇದ್ದಾರೆ. ಸಪ್ರೇಟಾಗಿ ಮಾಡಬಾರ್ದು ಅನ್ನುವಂಥದ್ದು ಇವರ ಇರಾದೆ. ಆದರೆ ಈ ಇರಾದೆಗೆ ಸೊಪ್ಪು ಹಾಕುವಂಥ ಮನಸ್ಥಿತಿನಲ್ಲಿ ಯತ್ನಾಳ್ ಟೀಮ್ ಇಲ್ಲ. ಬನ್ನಿ, ನಮ್ಮ ಬೀದರ್ ಪ್ರತಿನಿಧಿ ಸುರೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಒಂದು ಕಡೆಗೆ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಹೀನಾಯ ಸೋಲನ್ನು ಕಂಡಿರುವಂಥದ್ದು ಒಂದು ಕಡೆಗೆ, ಜೊತೆಗೆ ಏನಂದರೆ ಈ ಬಣ ಬಡಿದಾಟ ಇದೆಯಲ್ಲ ಅದ್ರದ್ದು ಯಾಕೆ ತಣ್ಣಗಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನಿಂದ ಆರಂಭ ಆಗ್ತಿರುವಂಥ ಹೋರಾಟ. ಹೇಗೆ, ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ, ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ, ಎಲ್ಲಿಂದ ಎಲ್ಲಿ ತನಕ ಸುರೇಶ್? ಖಂಡಿತವಾಗ್ಲೂ ರಂಗನಾಥ್, ಇವತ್ತಿಂದ ಏನು ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಇವತ್ತು ಬೀದರಿಂದ ಏನು ಜಾಗೃತಿ ಅಭಿಯಾನ ಇಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಸುಮಾರು ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಈ ಎಲ್ಲ ಸುಮಾರು 10ಕ್ಕಿಂತ ಹೆಚ್ಚು ಶಾಸಕರು, ಮಾಜಿ ಸಂಸದರು ಕೂಡ ಈ ಜನಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು. ಆರಂಭದಲ್ಲಿ ಬೀದರಿಂದನೂ ಕೂಡ ಇವತ್ತು ಸುಮಾರು 10:30 ಗಂಟೆಗೆ ಇಲ್ಲೇನು ಚಾಲನೆ ಸಿಗ್ತಾ ಇದೆ. ಹೀಗಾಗಿ ಆರಂಭದಲ್ಲಿ ಇವತ್ತಿಂದ ಮುಂಜಾನೆ ಸುಮಾರು ಇಲ್ಲೇನು ಈ 9 ರಿಂದ 9:30 ಸುಮಾರಿಗೆ ಬೀದರ್ನ ಐತಿಹಾಸಿಕ ಉಗ್ರ ನರಸಿಂಹ ದೇವಸ್ಥಾನಕ್ಕೇನು ಇಡೀ ಯತ್ನಾಳ್ ಟೀಮ್ ಇಲ್ಲೇನು ಭೇಟಿ ಕೊಟ್ಟು ದೇವರ ದರ್ಶನ ಪಡಿತಾರೆ. ಇಲ್ಲಿಂದ ದೇವರ ದರ್ಶನ ಪಡ್ಕೊಂಡು ಸುಮಾರು ಇಲ್ಲಿಂದ ಧರ್ಮಪುರ ಗ್ರಾಮಕ್ಕೆ, ಇಲ್ಲಿಂದ ಸುಮಾರು ಒಂದು 10 ರಿಂದ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಧರ್ಮಪುರ ಗ್ರಾಮಕ್ಕೆ ಕೂಡ ಅಲ್ಲಿ ಹೋಗ್ತಾರೆ. ಅಲ್ಲಿ ಯಾಕಂದರೆ ಇಡೀ ಧರ್ಮಪುರ ಗ್ರಾಮ ಇರ್ಬೋದು ಮತ್ತು ಅಲ್ಲಿ ರೈತರ ಜಮೀನು ಕೂಡ ವಕ್ಫ್ ಬೋರ್ಡ್ಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲೇನು ಇಡೀ ಧರ್ಮಪುರ ಗ್ರಾಮದ ಜನರ ಜೊತೆಗೆ ಅಲ್ಲಿರ್ತಕ್ಕಂಥ ಭೂಮಿ ಕಳ್ಕೊಂಡಂಥ ರೈತರ ಜೊತೆಗೆ ಕೂಡ ಅಲ್ಲಿ ಒಂದು ಸಮಾಧಾನ ಮಾಡ್ತಾರೆ, ಅವರ ಸಮಸ್ಯೆಗಳನ್ನು ಆಲಿಸ್ತಾರೆ ಮತ್ತು ಅವರಿಂದ ಒಂದು ಅಹವಾಲನ್ನು ಕೂಡ ಇಲ್ಲಿ ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಧರ್ಮಪುರ ಗ್ರಾಮದಿಂದ ನೇರವಾಗಿ ಬೀದರ್ನ ಗಣೇಶ ಮೈದಾನಕ್ಕೂ ಕೂಡ ಇಲ್ಲೇನು ಬರ್ತಾರೆ. ಅಲ್ಲಿಂದ ಗಣೇಶ ಮೈದಾನದಲ್ಲಿ ಬೃಹತ್ ಆದಂಥ ಒಂದು ಏನು ಪ್ರತಿಭಟನಾ ರ್ಯಾಲಿನೂ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಪ್ರತಿಭಟನಾ ರ್ಯಾಲಿಗೇನು ಹಿಂದೂಪರ ಸಾಕಷ್ಟು 10ಕ್ಕೂ ಹೆಚ್ಚು ಹಿಂದೂಪರ ಸಂಘಟನೆಗಳು ಕೂಡ ಇಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ವಕ್ಫ್ನಿಂದ ಅನ್ಯಾಯಕ್ಕೊಳಗಾದಂಥ ಜನರು ಕೂಡ, ರೈತರು ಮತ್ತು ಜನರು, ಗ್ರಾಮಸ್ಥರು ಕೂಡ ಇಲ್ಲಿ ಸೇರ್ತಿದ್ದಾರೆ. ಅದ್ರ ಜೊತೆಗೇನು ಕೂಡ ಬೀದರ್ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಮಠಾಧೀಶರು ಕೂಡ ಯತ್ನಾಳ್ ಟೀಮ್ಗೆ ಸಾಥ್ ಕೊಡ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿಂದ ಒಂದು ಬೃಹತ್ ಆದಂಥ ಒಂದು ಪ್ರತಿಭಟನಾ ರ್ಯಾಲಿ ಮಾಡಿ ಬೀದರ್ನ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಹೋಗ್ತಾರೆ. ಅಲ್ಲಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರನ ಕೂಡ ಸಲ್ಲಿಸ್ತಾರೆ. ಅಲ್ಲಿಂದ ಸುಮಾರು 4 ಗಂಟೆ ಸುಮಾರಿಗೆ ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮಕ್ಕೂ ಕೂಡ ಅವರನ್ನು ವಿಸಿಟ್ ಮಾಡ್ತಾರೆ. ಯಾಕಂದರೆ ಚಟ್ನಳ್ಳಿ ಗ್ರಾಮದಲ್ಲಿ ಒಂದೇ ಗ್ರಾಮದ ಸುಮಾರು 960 ಎಕರೆಯಷ್ಟು ಫಲವತ್ತಾದ ಜಮೀನು ವಕ್ಫ್ ಬೋರ್ಡ್ ತನ್ನ ಫಹನಿಯಲ್ಲಿ, ರೈತರ ಫಹನಿಯಲ್ಲಿ ತನ್ನ ಹೆಸರನ್ನು ನಮೂದು ಮಾಡಿಕೊಂಡಿದೆ. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಸುಮಾರು 360ಕ್ಕಿಂತ ಹೆಚ್ಚು ರೈತರ ಫಲವತ್ತಾದ ಜಮೀನು ಇಲ್ಲೇನು ವಕ್ಫ್ ಬೋರ್ಡ್ ಕಣ್ಣು ಬಿದ್ದಿದೆ. ಹೀಗಾಗಿ ಆ ಗ್ರಾಮಕ್ಕೂ ಕೂಡ ಅಲ್ಲಿ ಭೇಟಿ ಕೊಡ್ತಾರೆ. ಇಲ್ಲಿರ್ತಕ್ಕಂಥ ಪ್ರಮುಖವಾದ ದೇವಸ್ಥಾನಗಳು, ಆ ಗ್ರಾಮನೂ ಕೂಡ ಅಲ್ಲಿ ವಕ್ಫ್ ಬೋರ್ಡ್ ಹೆಸರಿಗೆ ನಮೂದಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಇವತ್ತೇನು ಜನಜಾಗೃತಿ ಆಂದೋಲನ ಮಾಡಬೇಕು ಅಂತೇಳಿ ಇವತ್ತೇನು ಅಲ್ಲೇನು ಹೋಗ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ರೈತರ ಜೊತೆಗಿರ್ಬೋದು, ಎಲ್ಲರ ಜೊತೆಗೇನು ಚರ್ಚೆ ಮಾಡ್ತಾರೆ. ಇದು ಪ್ರತ್ಯೇಕವಾಗಿ ಯತ್ನಾಳ್ ಟೀಮ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸಡ್ಡು ಹೊಡುವಂತ ಕೆಲಸನೂ ಕೂಡ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.